ಸ್ಯಾಂಡಲ್ವುಡ್ನಲ್ಲಿ ಮೀಟು ಪರ ಮತ್ತು ವಿರುದ್ಧದ ಚರ್ಚೆಯನ್ನ ನಡೆಸಲಾಯಿತು. ಇದರಲ್ಲಿ ಚಿತ್ರರಂಗದ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಇನ್ನು ಕೆಲವರು ಪರವಾಗಿದ್ದಾರೆ. ಕೇರಳ ಮಾದರಿ ನ್ಯಾಯಮೂರ್ತಿ ಹೇಮಾ ವರದಿ ಜಾರಿಗೆ ಒತ್ತಾಯವನ್ನ ಕೆಲವರು ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಈ ಕುರಿತಾಗಿ ಸಭೆ ನಡೆಯಿತು. ಸಭೆಯ ವೇಳೆ ಗದ್ದಲ ಕೂಡ ಏರ್ಪಡಿತು. ಸ್ಯಾಂಡಲ್ವುಡ್ನಲ್ಲಿ ಇವತ್ತು ಒಂದು ಬಹುಮುಖ್ಯವಾದಂತಹ ಚರ್ಚೆ. ನ್ಯಾಯಮೂರ್ತಿ ಹೇಮಾ ವರದಿ ಜಾರಿಗೆ ಕೆಲವು ನಿರ್ಮಾಪಕರು ಈ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಭೆಯ ಅರ್ಧದಲ್ಲೇ ನಟಿ ತಾರಾನುರಾಧ ಅವರು ಹೊರಕ್ಕೆ ಹೋಗಿದ್ದಾರೆ. 17 ಅಂಶಗಳಿಗೆ ಉತ್ತರ ನೀಡುವಂತೆ ನಾಗಲಕ್ಷ್ಮಿ ಚೌಧರಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಇದೊಂದು ಉತ್ತಮ ರೀತಿಯಾದಂತಹ ಚರ್ಚೆಯಾಗಿತ್ತು. ಪ್ರಾಥಮಿಕ ಹಂತವಾಗಿ ಚರ್ಚೆ ನಡೆಸಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ಸಂಘಟನೆಗಳು ಕೂಡ ಒಟ್ಟಾಗಿ ಸೇರೋ ಮೂಲಕವಾಗಿ ಒಮ್ಮತದ ಅಭಿಪ್ರಾಯವನ್ನ ಪಡಿತೀವಿ ಮತ್ತು ಜಸ್ಟ್ 17 ಅಂಶಗಳಿಗೆ ಉತ್ತರವನ್ನ ಪಡೆಯುವಂತಹ ಕೆಲಸವನ್ನ ಮಾಡಲಾಗಿದೆ ಅಂತ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಕೂಡ ತಿಳಿಸಿದ್ರು. ನಾಗಲಕ್ಷ್ಮಿ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಕೇರಳ ಮಾದರಿ ನ್ಯಾಯಮೂರ್ತಿ ಹೇಮಾ ವರದಿಯನ್ನ ಜಾರಿಗೆ ತರಬೇಕು ಅನ್ನೋದು ಹಲವರ ಬೇಡಿಕೆಯಾಗಿತ್ತು. ಜೊತೆಗೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗಾಗಿ ಒಂದು ಕಮಿಟಿ ಆಗಲೇಬೇಕು. ಹೆಣ್ಣು ಮಗಳ ಕುಂದುಕೊರತೆಯನ್ನ ಗಂಡಸರ ಹತ್ರ ಹೋಗಿ ಹೇಳ್ಕೊಳ್ಳಿಕ್ ಸಾಧ್ಯ ಆಗಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಚರ್ಚೆ ಆಯಿತು. ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಣು ಮಕ್ಕಳು ಬರಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು, ಆ ತರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ. ಕಮಿಟಿ ಹೆಂಗಿರ್ಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದೀವಿ. ಸರ್, ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಕ್ಕಾದ್ರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ ಒಂದು ಪಾಲಿಸಿ, ಒಂದು ಆಕ್ಟ್ ಇದೆ, ಏನಾಗ್ತಿದೆ ಅಂತ ಕೇಳ್ತಿದ್ರು. ಖಂಡಿತವಾಗ್ಲೂ ಇಲ್ಲ. ಆ ಥರದ್ದು ಏನಾದರೂ ಇದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಅವನ್ನ ಆ ಥರ ಹೇಳ್ತಿದ್ರು. ಡೆಫಿನೆಟ್ ಆಗಿ ನಾವು ಅಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ಥರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಇಲ್ಲಾಂದ್ರೆ ನೀವೇ ಅದನ್ನ ತಗೊಳ್ಳಿ, ಸುಮೋಟೋ ಥರ ತಗೊಳ್ಳಿ, ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿ ಇಲ್ಲಮ್ಮ. ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯೂನಿಯನ್ ಅಲ್ಲೇ ಇದೀವಿ, ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ. ಸಿನಿಮಾ ಈಸ್ ಎ ಯೂನಿಯನ್ ಅಂದ್ರೆ ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ ಅಂದ್ರೆ ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನು ಘೋಷಣೆ ಮಾಡಿದಿರಿ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ನಮ್ಮ ಕೂಗು ಅಂತ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸಿ ಬಂದಿದ್ದೀನಿ. 18 ಇಯರ್ಸ್ ಏಜ್ ಅಲ್ಲಿ ಬಂದವ್ರಿಗೆ ಕಂಪಲ್ಸರಿ ಆಗಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ ಒಂದು ಹಕ್ಕು ಪತ್ರವನ್ನು ನಾವು ಕೊಡಬೇಕು. ಆ ಹಕ್ಕು ಪತ್ರ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ನೀವು ಸಿನಿಮಾ ಸೈನ್ ಮಾಡಿದ್ರೆ ಮತ್ತೆ ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ. ಅದು ಎಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಆಗಿರ್ಬೋದು, ಇಂಥದ್ದೆಲ್ಲ ಒಂದು ರೂಲ್ ಬುಕ್, ಒಂದು ಹಕ್ಕು ಪತ್ರನಲ್ಲಿ ಎಲ್ಲ ರೂಲ್ಸ್ ಬರೆದು, ಮತ್ತೆ ಶೂಟಿಂಗ್ ಹೋದ್ರೆ ಒಂದು ಕ್ಯಾರವನ್ಗೋಸ್ಕರ ಕೇಳಿ, ಕ್ಯಾರವನ್ ಸಿಕ್ಕಿಲ್ವಾ ಹತ್ರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದ್ರೂ ಕೇಳೋದು ಪ್ರತಿಯೊಂದು ಕಲಾವಿದೆಯ ಒಂದು ಅಧಿಕಾರ ಇದು. ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು, ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ. ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ತುಂಬಾ ಅನುಭವಿಸಿದ್ವಿ ಹಲವಾರು ಸಿಚುವೇಶನ್ಸ್ ಅಲ್ಲಿ ನಾವು. ಅಂಡ್ ಈ ಒಂದು ಅನುಭವದಿಂದ ನಾನೇನ್ ಕಲಿತೆ ಅಂದ್ರೆ, ನಾನು ಒಂದು ಪೊಸಿಷನ್ ಅಲ್ಲಿ ಇದ್ದೀನಿ, ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತಿರಿಂದ. ಭಾರತಿ, ಬೇಸಿಕ್ ನೀಡ್ ಬಗ್ಗೆ ಇಲ್ಲಿ ಬಹುಮುಖ್ಯ ಚರ್ಚೆ ಆಯ್ತಾ ಅಥವಾ ಲೈಂಗಿಕ ಕಿರುಕುಳದಂತಹ ವಿಚಾರವಾಗಿ ಚರ್ಚೆ ಆಯ್ತಾ? ಈ ಒಂದು ಚರ್ಚೆ, ಈ ಸಭೆಯಿಂದ ಹೊರಹೊಮ್ಮಿದಂತಹ ಅಭಿಪ್ರಾಯಗಳೇನು?
ದಿವ್ಯ ಜ್ಯೋತಿ, ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಮುಖ್ಯವಾಗಿ ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಚೌಧರಿಯವರ ಉಪಸ್ಥಿತಿ ಮುಖ್ಯವಾಗಿ ಗಮನಕ್ಕೆ ಸೆಳೀತು. ಯಾಕಂದರೆ ಅವರು 17 ಅಂಶಗಳನ್ನು ತಗೊಬಂದಿದ್ರು. ಅಲ್ಲಿ ಮಹಿಳೆಯರಿಗೆ ಒಂದು ಕೆಲಸ ಮಾಡೋ ಜಾಗ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗುವಂತಹ ಏನಾದರೂ ತೊಂದರೆಗಳಿದ್ದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನು ಫಿಲ್ಮ್ ಚೇಂಬರ್ನ ಮುಂದೆ ಇಟ್ಟರು. ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಜೊತೆಗೆ ಅಧ್ಯಕ್ಷರು ಸೇರಿದಂತೆ ಉಳಿದ ಅಂಗಸಂಸ್ಥೆಗಳ ಒಂದು ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದರು. ಕಲಾವಿದರ ಸಂಘದಿಂದ ಕಾರ್ಯದರ್ಶಿ ಭಾಗಿಯಾಗಿದ್ದರು. ಹಾಗೇನೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಭಾಗಿಯಾಗಿದ್ದರು. ಒಂದಿಷ್ಟು ನಟ ನಟಿಯರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ನಿರ್ಮಾಪಕರು ಇರ್ಬೋದು, ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರುಗಳೆಲ್ಲ ಭಾಗಿಯಾಗಿದ್ದರು. ಆದರೆ ಆ 17 ಅಂಶಗಳಲ್ಲಿ ಗಮನ ಸೆಳೆಯುವಂತಹ ಅಂಶಗಳಂದ್ರೆ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ಕಿರುಕುಳ ಇರ್ಬೋದು, ಜೊತೆಗೆ ಸಮಾನತೆ, ಇಕ್ವಾಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಸಿಸ್ಟಮ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸಮಾನತೆ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಆ ಸಮಾನತೆಯಲ್ಲಿ ಬರುವಂತಹ ಅಂಶಗಳು ಏನೇನು, ಜೊತೆಗೆ ಚಿಕ್ಕ ಪುಟ್ಟ ವಿಷಯಗಳಿಂದ ಇಡ್ಬೋದು, ಅದು ಮೇಲ್ನೋಟಕ್ಕೆ ಚಿಕ್ಕ ಪುಟ್ಟ ಅಂತ ವಿಷಯ ಅನಿಸಿದ್ರು, ಕ್ಯಾರವಾನ್ ಕೊರತೆ ಇರ್ಬೋದು, ಜೊತೆಗೆ ಆಕೆಗೆ ಒಂದು ಯಾವುದೇ ರೀತಿ ವ್ಯವಸ್ಥೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಅವ್ಯವಸ್ಥೆ ಇರ್ಬೋದು, ಯಾವುದೇ ರೀತಿಯಲ್ಲಿ ಹೊರಾಂಗಣ ಚಿತ್ರೀಕರಣ ಇದ್ದಾಗ ಆಕೆ ಕಲಾವಿದೆ ಅನುಭವಿಸುವಂತಹ ಪ್ರತಿ ಸೂಕ್ಷ್ಮ ಅಂಶಗಳು ಆ 17 ಪಾಯಿಂಟ್ಸ್ ಅಲ್ಲಿ ಭಾಗಿಯಾಗಿದೆ. ಅದರಲ್ಲಿ ಅವರು ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗಿದೆ. ಹೀಗಾಗಿ ಒಂದು ಸಂಸ್ಥೆಯನ್ನ ರಚಿಸಿ ಅದರಲ್ಲಿ ಒಂದು ಪಾಶ್ ಕಮಿಟಿ ಅನ್ನೋದು ರಚನೆಯಾಗಿದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದು ಫೈರ್ ಸಂಸ್ಥೆಯನ್ನು ಕಮಿಟಿ, ನಿವೃತ್ತ ನ್ಯಾಯಮೂರ್ತಿ ಕಮಿಟಿಯನ್ನ ಕೇಳಿತ್ತಲ್ಲ, ಆ ವಿಚಾರಗಳು ಇಲ್ಲಿ ಚರ್ಚೆ ಆಗಿಲ್ಲ. ಅಂದ್ರೆ ಆ ಕಮಿಟಿಯಲ್ಲಿ ಅಂದ್ರೆ ಧ್ವನಿ ಎತ್ತಿದ ಒಂದಿಷ್ಟು ಕಲಾವಿದರನ್ನ ಜೊತೆಗೆ ನಟಿಯರನ್ನ ಕೂಡ ಇಲ್ಲಿ ಕರೆಯಲಾಗಿತ್ತು. ಆದ್ರೆ ಆ ವಿಚಾರವಾಗಿ ವಿಷಯ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಈಗ ಬಂದಿರೋದು ವಿಚಾರ ಅಂದ್ರೆ ಪಾಶ್ ಕಮಿಟಿ, ಅದನ್ನ ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಪಾಶ್ ಕಮಿಟಿ ರಚನೆ ಮಾಡಿ ಅದನ್ನ ಏನಂದ್ರೆ ಫೈರ್ ಕಮಿಟಿ ಮೂಲಕ ಬಂದಿರೋದು ಅನ್ನೋದಾಗಬಾರ್ದು. ಆದ್ರೆ ಫಿಲ್ಮ್ ಚೇಂಬರ್ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಒಂದು ಪಾಶ್ ಕಮಿಟಿಯನ್ನ ಮಾಡಿ ಅಲ್ಲಿಂದ ತಮ್ಮ ನಿರ್ಧಾರಗಳಿರ್ತವೆ, ಇಲ್ಲಿ ಏನಾಗಿದೆ ಅನ್ನೋದ್ರದ ಸೂಕ್ಷ್ಮ ಅಂಶಗಳನ್ನ ಪರೀಕ್ಷೆ ಮಾಡಿ, ಅಂದ್ರೆ ಟೆಸ್ಟ್ ಮಾಡಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ವರದಿ ಕೊಡಬೇಕು ಅನ್ನೋದರ ಮುಖ್ಯ ಅಂಶವನ್ನ ನಾಗಲಕ್ಷ್ಮಿ ಚೌಧರಿ ಅವರು ಗಣನೆಗೆ ತಗೊಂಡು ಇಲ್ಲಿ ಒಂದು ಕೋರಿಕೆಯನ್ನ ಇಟ್ಟಿದ್ರು. ಹಾಗಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೂಡ ಅದನ್ನ ಒಪ್ಕೊಂಡು ಈಗ ನಿಮ್ಮ ಕಮಿಟಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮೀಟು ಅಥವಾ ಲೈಂಗಿಕ ಕಿರುಕುಳ ಇದು ಯಾವುದೇ ವಿಚಾರವಾಗಿ ಕೂಡ ಒಂದು ಬೆಳಕಿಗೆ ಬಂದಿಲ್ಲ. ಅದೆಲ್ಲವೂ ಕೂಡ ಈಗ ಪಾಶ್ ಕಮಿಟಿ ಮೂಲಕನೇ ಬೆಳಕಿಗೆ ಬರಬೇಕಾಗಿದೆ.